ಈ ದಿನ ಮಹಾಭಾರತದಿಂದ ಒಂದು ಸಣ್ಣ ನೀತಿ ಕತೆ ಹೇಳಬೇಕು ಅಂತ ಬಯಸ್ತೀನಿ ನಾನು. ನಮಗೆ ಕರ್ಣನ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ಕುಂತಿಯ ಮೊದಲನೇ ಪುತ್ರ, ಸೂರ್ಯಪುತ್ರ ಕರ್ಣ. ಅವರು ಎಂಥ ದಾನಿಗಳು ಅಂತ ಕೂಡ ನಮಗೆ ಗೊತ್ತು. ಅವರ ಹೆಸರು ಬಿರುದುನೇ ದಾನವೀರ ಶೂರ ಕರ್ಣ. ಹೀಗೆ ಒಂದಿನ ಕರ್ಣ ಸ್ನಾನ ಮಾಡ್ತಿರ್ಬೇಕಾದ್ರೆ ಎಣ್ಣೆ ಸ್ನಾನ ಮಾಡ್ತಿರ್ತಾರೆ. ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡೋಣ ಅಂತ ಎಣ್ಣೆ ಹಾಕೋತಾ ಇರ್ತಾರೆ. ಆಗ ಕೃಷ್ಣ ಬರ್ತಾರೆ. ಕೃಷ್ಣ ಮೊದಲೇ ಗೊತ್ತು ಅಲ್ವಾ ನಮಗೆ, ಎಲ್ಲರನ್ನು ಟೆಸ್ಟ್ ಮಾಡಬೇಕು ಅಂತ ಅನ್ಕೋತಾರೆ ಅವ್ರು ಯಾವಾಗಲೂ. ಹಾಗೆ ಕರ್ಣನ್ನು ಕೂಡ ಟೆಸ್ಟ್ ಮಾಡೋಣ ಅಂತ ಅನ್ಕೋತಾರೆ. ಅವ್ರು ಎಣ್ಣೆ ಹಾಕೋತಾ ಇರ್ತಾರೆ ಕರ್ಣ. ಆಗ ಕೃಷ್ಣ ಬಂದು ಕೇಳ್ತಾರೆ, ಅಲ್ಲಿರೋ ಬಂಗಾರದೊಂದು ಬಟ್ಲು ನನಗೆ ತುಂಬ ಇಷ್ಟ ಆಯಿತು ಕರ್ಣ, ನನಗದನ್ನು ಕೊಡ್ತೀಯಾ ಅಂತ ಕೇಳ್ತಾರೆ. ಆಗ ಕರ್ಣ ಏನು ಮಾಡಬೇಕು, ಎತ್ತಿ ಕೊಟ್ಬಿಡ್ತಾರೆ. ಎಡಗೈಯಲ್ಲಿ ಕೊಡ್ತಾರೆ. ಯಾಕೆ ಅಂದರೆ ಬಲಗೈಯಲ್ಲಿ ಎಣ್ಣೆ ಹಾಕೋತಾ ಇದ್ರು ಅಲ್ವಾ, ಅದಕ್ಕೆ. ಆಗ ಕೃಷ್ಣ ಕೇಳ್ತಾನೆ, ಕರ್ಣ, ದಾನನ ಎಡಗೈಯಲ್ಲಿ ಮಾಡೋದು ತಪ್ಪು ಅಂತ ನಿನಗೆ ಗೊತ್ತಿಲ್ವಾ, ಏಕೆ ಹೀಗೆ ಮಾಡಿದೆ ಅಂತ ಹೇಳ್ತಾನೆ. ಆಗ ಕರ್ಣ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಹೇಗೆ ಅಂದರೆ, ನೋಡು ಕೃಷ್ಣ, ಯಮಧರ್ಮರಾಜ ಮತ್ತು ಲಕ್ಷ್ಮಿ ಇಬ್ಬರು ಚಂಚಲರು. ನಾನು ಎಡಗೈಯಿಂದ ಬಲಗೈಗೆ ಕೈ ತೊಳ್ಕೊಂಡು ಬಲಗೈಗೆ ಶಿಫ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಸತ್ತು ಹೋಗ್ಬೋದು, ಅಥವಾ ಲಕ್ಷ್ಮಿ ಚಂಚಲೆ, ನನ್ನ ಮನಸ್ಸು ಕೂಡ ಬದಲಾಗ್ಬೋದು, ಎರಡೂ ಆಗ್ಬೋದು. ಅದಕ್ಕೆ ದಾನನ ಯಾವತ್ತೂ ಕಾಯ್ದು ಕೊಡಬಾರ್ದು, ಯೋಚನೆ ಮಾಡಿ ಕೊಡಬಾರ್ದು. ಯಾರೇ ಏನೇ ಕೇಳಿದ್ರೋ ಆಗಲೇ ತಕ್ಷಣ ಕೊಟ್ಬಿಡಬೇಕು ಅಂತ ಕರ್ಣ ಹೇಳ್ತಾರೆ. ಕೃಷ್ಣನಿಗೆ ಈ ಕರ್ಣನ ಮನೋಭಾವ ತುಂಬ ಖುಷಿ ಆಗಿಬಿಟ್ಟು ಹೇಳ್ತಾರಂತೆ, ನಿನಗೆ ಏನು ವರ ಬೇಕೋ ಕೇಳಪ್ಪ, ನಾನು ಕೊಡ್ತೀನಿ, ಇಲ್ಲ ಅಂದಿರ ಏನೇ ಆಗ್ಬೋದು ಕೊಡ್ತೀನಿ ಅಂತ. ಅಂಥ ಕೃಷ್ಣ ವರ ಕೇಳು ಅಂತ ಕೇಳಿದಾಗ ಕರ್ಣ ಏನು ಕೇಳಬೇಕು? ಅದಕ್ಕೆ ನೋಡಿ ಎಲ್ಲರೂ ಮಹಾನ್ ಭಾವರೇ ಇರೋದು ನಮಗೆ. ಆವಾಗ ಕರ್ಣ ಕೇಳ್ತಾರೆ, ಕರ್ಣ, ಕೃಷ್ಣ, ಯಾವಾಗಲೂ ದಾನ ಮಾಡೋದು ಎಷ್ಟು ಒಳ್ಳೆ ಗುಣ ಅಂದರೆ ಅಷ್ಟು ಒಳ್ಳೆ ಗುಣ. ದೇಹಿ ಅಂತಾರಲ್ವ, ಅದು ತಪ್ಪು. ದೇಹಿ ಅನ್ನೋದು ತಪ್ಪು, ಎಷ್ಟು ತಪ್ಪೋ ಅಷ್ಟೇ ತಪ್ಪು ನಾಸ್ತಿ ಅನ್ನೋದು. ದೇಹಿ ಅಂದರೆ ಒಬ್ಬರಲ್ಲಿ ಬೇಡ್ಕೊಳ್ಳೋದು ಏನನ್ನಾದರೂ, ನಾಸ್ತಿ ಅಂದರೆ ಯಾರಾದರೂ ಬೇಡ್ಕೊಳ್ಳೋಕೆ ಬಂದಾಗ ಇಲ್ಲ ಅಂತ ಹೇಳೋದು. ಸೊ ದೇಹಿ ಅನ್ನೋದು ಎಷ್ಟು ತಪ್ಪೋ ನಾಸ್ತಿ ಅನ್ನೋದು ಅಷ್ಟೇ ತಪ್ಪು. ಅದಕ್ಕಾಗಿ ಕೃಷ್ಣ, ನಾನು ಎಷ್ಟೇ ಜನ್ಮ ಎತ್ತಿದ್ರೂ ನನ್ನ ಬಾಯಿಂದ ಈ ಎರಡು ಮಾತುಗಳು ಆಡದೇ ಇರೋವಂಥ ಒಂದು ವರ ಕೊಡಪ್ಪ ಅಂತ ಕೇಳ್ಕೊಂತ. ಕೃಷ್ಣನಿಗೆ ಅತೀ ಸಂತೋಷ ಆಗಿಬಿಡತ್ತೆ. ಆಯಿತು ಅಂತ ಕೊಡ್ತಾರೆ. ಹಾಗೆ ಕರ್ಣನ ಹಾಗೆ ನಾವು ನಿಸ್ವಾರ್ಥವಾಗಿ ಇರೋದನ್ನು ಕಲ್ತ್ಕೋಬೇಕು. ಈ ಕಥೆಯಿಂದ ಅದೇನೇ ನಾವು ತಿಳ್ಕೊಂಡಿರೋದು. ಥ್ಯಾಂಕ್ ಯು ಎವ್ರಿವನ್.